ನೀವೇನಾದ್ರೂ ABC ಜ್ಯೂಸ್ ಅನ್ನ ಕುಡಿತೀರಾ? ತುಂಬಾ ಜನ ಇದನ್ನ ರಾಂಗ್ ವೇ ಅಲ್ಲಿ ಕುಡಿತಾ ಇದ್ದಾರೆ, ತಪ್ಪು ರೀತಿಯಲ್ಲಿ ಕುಡಿತಾ ಇದ್ದಾರೆ. ಹಾಗಾಗಿ ನಾನ್ ನಿಮ್ಗೆ ಕರೆಕ್ಟ್ ವೇ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ಯಾವ ರೀತಿ ಇದನ್ನ ತಗೊಳ್ಬೇಕು, ಯಾರು ತಗೊಳ್ಬಾರ್ದು ಅನ್ನುವಂಥದ್ದನ್ನ. ಇದನ್ನ ಎಂಟಿ ಸ್ಟಮಕ್ ಅಲ್ಲಿ ಕುಡೀರಿ, ಖಾಲಿ ಹೊಟ್ಟೆಯಲ್ಲಿ. ಇದರಿಂದ ಅಬ್ಸಾರ್ಪ್ಷನ್ ಜಾಸ್ತಿ ಆಗುತ್ತೆ, ಡಿಟಾಕ್ಸಿಫಿಕೇಶನ್ಗೂ ಕೂಡ ಇದರಿಂದ ಸಹಾಯ ಆಗುತ್ತೆ. ಡೈಲಿ ಅರ್ಧ ಗ್ಲಾಸ್ ನಿಂದ 1 ಗ್ಲಾಸ್ ವರೆಗೂ ಕೂಡ ಸಾಕು ಇದು. ಮತ್ತೆ ವಾರದಲ್ಲಿ 3 ರಿಂದ 5 ಬಾರಿ ಮಾತ್ರ ಇದನ್ನ ಕುಡಿಯಿರಿ. ಈ ಒಂದು ಜ್ಯೂಸ್ ಅನ್ನ ಕುಡಿದ ನಂತರ ಅಟ್ಲೀಸ್ಟ್ 30 ನಿಮಿಷಗಳ ಕಾಲ ಗ್ಯಾಪ್ ಅನ್ನ ಕೊಟ್ಟು ತದನಂತರ ನೀವು ಫಸ್ಟ್ ಮೀಲ್ ಅನ್ನ ತಗೊಳ್ಳಿ. ಅದಕ್ಕಿಂತ ಮುಂಚೆ ತಗೊಳ್ಳೋದಿಕ್ಕೆ ಹೋಗ್ಬೇಡಿ. ಪರ್ಫೆಕ್ಟ್ ರೇಷಿಯೋ ಹೇಳ್ಬೇಕು ಅಂತಂದ್ರೆ ಒಂದು ಕಂಪ್ಲೀಟ್ ಆಪಲ್ ಇರುತ್ತೆ, ಪೀಲ್ ಜೊತೆಗೆ ಇದನ್ನ ತಗೊಳ್ಳಿ. ಆದ್ರೆ ಚೆನ್ನಾಗಿ ಅದನ್ನ ವಾಶ್ ಮಾಡ್ಕೊಳ್ಳಿ. ಒಂದು ಮೀಡಿಯಂ ಸೈಜ್ ಕ್ಯಾರೆಟ್ ಅನ್ನ ತಗೊಳ್ಳಿ, ಮತ್ತೆ ಒಂದು ಮೀಡಿಯಂ ಸೈಜ್ಡ್ ಪೀಲ್ ಮಾಡಿರುವಂತಹ ಬೀಟ್ರೂಟ್ ಅನ್ನ ತಗೊಳ್ಳಿ. ಇವೆಲ್ಲ ಕೂಡ ಬ್ಲೆಂಡ್ ಮಾಡ್ಬಿಟ್ಟು ತಕ್ಷಣನೇ ಅದನ್ನ ಕುಡೀರಿ. ಅದನ್ನ ಸ್ಟೋರ್ ಮಾಡೋದಿಕ್ಕೆ ಹೋಗ್ಬೇಡಿ. ಕ್ಯಾರೆಟ್ ಮತ್ತೆ ಬೀಟ್ರೂಟ್ ನಲ್ಲಿ ನ್ಯಾಚುರಲ್ ಶುಗರ್ ಲೆವೆಲ್ಸ್ ಜಾಸ್ತಿ ಇರುತ್ತೆ. ಹಾಗಾಗಿ ಡಯಾಬಿಟಿಕ್ ಅಥವಾ ಇನ್ಸುಲಿನ್ ರೆಸಿಸ್ಟೆನ್ಸ್ ಇರುವಂತಹ ಜನ ಇದನ್ನ ಅವಾಯ್ಡ್ ಮಾಡ್ಬಿಡಿ, ಕುಡಿಯೋದಿಕ್ಕೆ ಹೋಗ್ಬೇಡಿ. ಬೀಟ್ರೂಟ್ ನಲ್ಲಿ ಆಕ್ಸಲೇಟ್ ಲೆವೆಲ್ಸ್ ಕೂಡ ತುಂಬಾನೇ ಜಾಸ್ತಿ ಇರುತ್ತೆ. ಹಾಗಾಗಿ ಇದನ್ನ ಜಾಸ್ತಿ ಕ್ವಾಂಟಿಟಿಯಲ್ಲಿ ತಗೊಳ್ಳೋದಿಕ್ಕೆ ಹೋಗ್ಬೇಡಿ. ಬಿಕಾಸ್ ಕಿಡ್ನಿ ಸ್ಟೋನ್ಸ್ ಆಗುವಂತಹ ರಿಸ್ಕ್ ಜಾಸ್ತಿ ಇರುತ್ತೆ. ಮತ್ತೆ ಒಂದು ಮುಖ್ಯವಾದ ವಿಷಯ ಹೇಳ್ಬೇಕು ಅಂದ್ರೆ ಇದು ಡಯಟ್ ಗೆ ರೀಪ್ಲೇಸ್ಮೆಂಟ್ ಅಲ್ಲ. ಬ್ಯಾಲೆನ್ಸ್ಡ್ ಡಯಟ್, ಗುಡ್ ಸ್ಕಿನ್ ರೊಟೀನ್, ಹೇರ್ ಕೇರ್, ಹೈಡ್ರೇಷನ್ ಜೊತೆಗೆ ಕಂಬೈನ್ ಮಾಡಿದ್ರೆ ಇದು ತುಂಬಾ ಚೆನ್ನಾಗಿನೇ ವರ್ಕ್ ಆಗುತ್ತೆ. ಇದೇ ರೀತಿ ಟಿಪ್ಸ್ಗೋಸ್ಕರ ಫಾಲೋ ಮಾಡಿ.